ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಈಗ ದೊಡ್ಡ ತಿರುವು ಸಿಕ್ಕಿದೆ. ಆಗಂತುಕ ಕೊಟ್ಟಂತ ಮಾಹಿತಿಯನ್ನ ಕಂಡು ಪೊಲೀಸರೇ ದಂಗಾಗಿದ್ದಾರೆ. ಇದರ ಮಧ್ಯೆ ಈಗ ಬಿಜೆಪಿ ನಾಯಕರು ಒಂದು ಸ್ಫೋಟಕ ಆರೋಪವನ್ನ ಮಾಡ್ತಾ ಇದ್ದಾರೆ. ಏನದು ಆರೋಪ? ಇಲ್ಲಿದೆ ಡೀಟೇಲ್ಸ್. ಬುರುಡೆ ರಹಸ್ಯ ಭೇದಿಸಲು ಮುಂದಾದ ಖಾಕಿ. ದೂರುದಾರ ಖಾಕಿ ಪಡೆ ಜೊತೆ ಕಾಡಿಗೆ ಎಂಟ್ರಿ. ಧರ್ಮಸ್ಥಳ ಪ್ರಕರಣದ ತನಿಖೆಯು ವೇಗ ಪಡೆದುಕೊಂಡಿದೆ. ಇಂದು ಪ್ರಕರಣದ ರಹಸ್ಯವನ್ನ ಪತ್ತೆ ಹಚ್ಚಲು ನೇತ್ರಾವತಿ ಸ್ನಾನಘಟ್ಟದ ಬಳಿ ಎಸ್ಐಟಿ ಫೀಲ್ಡ್ಗೆ ಇಳಿದಿದೆ. ಬುರುಡೆ ರಹಸ್ಯ ಹೇಳ್ತೀನಿ ಎಂದಿರುವ ಅನಾಮಿಕ ವ್ಯಕ್ತಿಯನ್ನ ಕರೆತಂದು ಸ್ಥಳ ಮಹಜರು ಪ್ರಕ್ರಿಯೆ ನಡೆದಿದೆ. ಅನಾಮಿಕ ಹೆಣ ಹೂತಿಟ್ಟ ಜಾಗ ಗುರುತು. ಸತತ 2 ದಿನ ಅನಾಮಿಕ ವ್ಯಕ್ತಿಯ ವಿಚಾರಣೆ ನಡೆಸಿದ ಎಸ್ಐಟಿ ತಂಡ ಇಂದು ಮಹಜರು ಕಾರ್ಯ ನಡೆಸಿದೆ. ಈ ವೇಳೆ ಶವ ಹೂತಿಟ್ಟ ಜಾಗವನ್ನು ಅನಾಮಿಕ ಗುರುತಿಸಿದ್ದಾನೆ ಎಂದು ವರದಿ ಆಗಿದೆ. ತಲೆ ಬುರುಡೆಯನ್ನ ನೇತ್ರಾವತಿ ದಡದ ಇದೇ ಜಾಗದ ಬಳಿ ಹೊರ ತೆಗೆದಿರುವುದಾಗಿ ಅನಾಮಿಕ ಹೇಳಿಕೆ ನೀಡಿದ್ದಾನಂತೆ. ಸದ್ಯ ಶವ ಹೂತಿದ್ದಾನೆ ಎನ್ನಲಾದ ನೇತ್ರಾವತಿ ನದಿ ತಟದಲ್ಲಿ ಗಿಡ ಗಂಟಿಗಳು ಬೆಳೆದು ನಿಂತಿದ್ದು ಅವುಗಳ ತೆರವು ಕಾರ್ಯ ನಡೆಯುತ್ತಿದೆ. ಆ ಸ್ಥಳದಲ್ಲಿ ಟೇಪ್ ಹಾಕಿ ಪೊಲೀಸರು ಸ್ಥಳವನ್ನು ಸೆಕ್ಯೂರ್ ಮಾಡಿದ್ದಾರೆ. ನಿಗೂಢ ವ್ಯಕ್ತಿ ಸೂಚಿಸಿದ ಸ್ಥಳಗಳನ್ನು ಎಸ್ಐಟಿ ಗುರುತಿಸಿದ್ದು, ಶವ ಹೂತಿಟ್ಟ ಸ್ಥಳಗಳು ನೇತ್ರಾವತಿ ಸ್ನಾನಘಟ್ಟದ ಅರಣ್ಯ ಪ್ರದೇಶದಲ್ಲಿ ಇವೆಯಂತೆ. 2 ಕಿಲೋಮೀಟರ್ ಒಳ ಪ್ರವೇಶಿಸಿದ ತಂಡಕ್ಕೆ ನಿಗೂಢ ವ್ಯಕ್ತಿ ಸುಮಾರು 12 ಸ್ಥಳಗಳನ್ನು ತೋರಿಸಿದ್ದು, ಎಲ್ಲ 12 ಸ್ಥಳಗಳನ್ನು ಮಾರ್ಕ್ ಮಾಡಲಾಗಿದೆ. ಎಂದು ಶವ ಹೂತಿರುವ ಸ್ಥಳಗಳನ್ನು ಗುರುತಿಸುವುದಷ್ಟೇ ಬಗೆಯೋದಿಲ್ಲ. ಸದ್ಯ ಆಗಂತುಕ ಗುರುತಿಸಿದ ಸ್ಥಳಗಳಿಗೆ ಬಿಗಿ ಭದ್ರತೆ ಕೊಡಲಾಗಿದೆ. ಆರೋಪ ಮಾಡ್ತಿರೋದು ಓರ್ವ ಮುಸ್ಲಿಂ. ಅನಾಮಿಕನ ಹಿಂದಿದೆ ಕೇರಳ ಸರ್ಕಾರ. ಜಟಿಲ ಆಗ್ತಾ ಇಲ್ಲ, ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಅಷ್ಟೇ. ಜಟಿಲ ಮಾಡ್ತಾ ಇದ್ದಾರೆ. ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು. ಇದಕ್ಕೆ ಫುಲ್ ಬ್ಯಾಕ್ ಗ್ರೌಂಡ್ ಕೇರಳ ಸರ್ಕಾರ. ಅವ್ರಿಗೇನ್ ಸಂಬಂಧ ಇದೆ? ಇಲ್ಲಿ ಆತ್ಮಹತ್ಯೆ ಆಗಿದೆ, ಕೊಲೆಗಳಾಗಿದೆ. ನಾನು ಕೂಡ ಈ ತನಿಖೆಯನ್ನ ಸ್ವಾಗತ ಮಾಡ್ತೀನಿ. ನೋಡ್ತೀರಿ, ಎಸ್ಐಟಿ ವರದಿಯನ್ನು ಒಪ್ಪಲ್ಲ. ಈಗ ಎಸ್ಐಟಿ ಅವರೇ ಕೇಳಿದ್ದಾರೆ, ಎಸ್ಐಟಿ ತನಿಖೆ ಆಗಿದೆ. ನಾಳೆ ನನ್ಗನ್ಸುತ್ತೆ ಈ ಗ್ಯಾಂಗ್ ಇದೆಯಲ್ಲ, ಈ ಪ್ರಗತಿಪರರಂತ ಒಂದು ಗ್ಯಾಂಗ್ ಹಾಕೊಂಡಿದಾರಲ್ಲ ಕರ್ನಾಟಕದಲ್ಲಿ, ಇವರು ಆ ಎಸ್ಐಟಿನೂ ಸರಿ ಇಲ್ಲ ಅಂತ ನೋಡಿ. ಅವ್ರ ಪರವಾಗಿ ರಿಪೋರ್ಟ್ ಕೊಟ್ರೆ ಇದು ಸರಿ, ಇಲ್ಲ ಅಂದ್ರೆ ಅಂತಾರೆ. ಅದಕ್ಕೆ ನಾನು ಹೇಳೋದು, ಮುಖ್ಯಮಂತ್ರಿ ನೇತೃತ್ವದಲ್ಲೇ ಒಂದು ತನಿಖೆ ಮಾಡ್ಬಿಡ್ರಿ, ಅವರೇ ಹೆಡ್. ಅದಕ್ಕೆ ಧರ್ಮಸ್ಥಳದಲ್ಲಿ 12 ಸ್ಥಳಗಳಲ್ಲಿ ಅಸ್ಥಿಪಂಜರಗಳು ಸಿಕ್ಕರೆ ಇಡೀ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಗೋದು ಪಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಈಗ ದೊಡ್ಡ ತಿರುವು ಸಿಕ್ಕಿದೆ. ಆಗಂತುಕ ಕೊಟ್ಟಂತ ಮಾಹಿತಿಯನ್ನ ಕಂಡು ಪೊಲೀಸರೇ ದಂಗಾಗಿದ್ದಾರೆ. ಇದರ ಮಧ್ಯೆ ಈಗ ಬಿಜೆಪಿ ನಾಯಕರು ಒಂದು ಸ್ಫೋಟಕ ಆರೋಪವನ್ನ ಮಾಡ್ತಾ ಇದ್ದಾರೆ. ಏನದು ಆರೋಪ? ಇಲ್ಲಿದೆ ಡೀಟೇಲ್ಸ್. ಬುರುಡೆ ರಹಸ್ಯ ಭೇದಿಸಲು ಮುಂದಾದ ಖಾಕಿ. ದೂರುದಾರ ಖಾಕಿ ಪಡೆ ಜೊತೆ ಕಾಡಿಗೆ ಎಂಟ್ರಿ. ಧರ್ಮಸ್ಥಳ ಪ್ರಕರಣದ ತನಿಖೆಯು ವೇಗ ಪಡೆದುಕೊಂಡಿದೆ. ಇಂದು ಪ್ರಕರಣದ ರಹಸ್ಯವನ್ನ ಪತ್ತೆ ಹಚ್ಚಲು ನೇತ್ರಾವತಿ ಸ್ನಾನಘಟ್ಟದ ಬಳಿ ಎಸ್ಐಟಿ ಫೀಲ್ಡ್ಗೆ ಇಳಿದಿದೆ. ಬುರುಡೆ ರಹಸ್ಯ ಹೇಳ್ತೀನಿ ಎಂದಿರುವ ಅನಾಮಿಕ ವ್ಯಕ್ತಿಯನ್ನ ಕರೆತಂದು ಸ್ಥಳ ಮಹಜರು ಪ್ರಕ್ರಿಯೆ ನಡೆದಿದೆ. ಅನಾಮಿಕ ಹೆಣ ಹೂತಿಟ್ಟ ಜಾಗ ಗುರುತು.
ಸತತ 2 ದಿನ ಅನಾಮಿಕ ವ್ಯಕ್ತಿಯ ವಿಚಾರಣೆ ನಡೆಸಿದ ಎಸ್ಐಟಿ ತಂಡ ಇಂದು ಮಹಜರು ಕಾರ್ಯ ನಡೆಸಿದೆ. ಈ ವೇಳೆ ಶವ ಹೂತಿಟ್ಟ ಜಾಗವನ್ನು ಅನಾಮಿಕ ಗುರುತಿಸಿದ್ದಾನೆ ಎಂದು ವರದಿ ಆಗಿದೆ. ತಲೆ ಬುರುಡೆಯನ್ನ ನೇತ್ರಾವತಿ ದಡದ ಇದೇ ಜಾಗದ ಬಳಿ ಹೊರ ತೆಗೆದಿರುವುದಾಗಿ ಅನಾಮಿಕ ಹೇಳಿಕೆ ನೀಡಿದ್ದಾನಂತೆ. ಸದ್ಯ ಶವ ಹೂತಿದ್ದಾನೆ ಎನ್ನಲಾದ ನೇತ್ರಾವತಿ ನದಿ ತಟದಲ್ಲಿ ಗಿಡ ಗಂಟಿಗಳು ಬೆಳೆದು ನಿಂತಿದ್ದು ಅವುಗಳ ತೆರವು ಕಾರ್ಯ ನಡೆಯುತ್ತಿದೆ. ಆ ಸ್ಥಳದಲ್ಲಿ ಟೇಪ್ ಹಾಕಿ ಪೊಲೀಸರು ಸ್ಥಳವನ್ನ ಸೆಕ್ಯೂರ್ ಮಾಡಿದ್ದಾರೆ. ನಿಗೂಢ ವ್ಯಕ್ತಿ ಸೂಚಿಸಿದ ಸ್ಥಳಗಳನ್ನು ಎಸ್ಐಟಿ ಗುರುತಿಸಿದ್ದು, ಶವ ಹೂತಿಟ್ಟ ಸ್ಥಳಗಳು ನೇತ್ರಾವತಿ ಸ್ನಾನಘಟ್ಟದ ಅರಣ್ಯ ಪ್ರದೇಶದಲ್ಲಿ ಇವೆಯಂತೆ. 2 ಕಿಲೋಮೀಟರ್ ಒಳ ಪ್ರವೇಶಿಸಿದ ತಂಡಕ್ಕೆ ನಿಗೂಢ ವ್ಯಕ್ತಿ ಸುಮಾರು 12 ಸ್ಥಳಗಳನ್ನು ತೋರಿಸಿದ್ದು, ಎಲ್ಲ 12 ಸ್ಥಳಗಳನ್ನು ಮಾರ್ಕ್ ಮಾಡಲಾಗಿದೆ. ಎಂದು ಶವ ಹೂತಿರುವ ಸ್ಥಳಗಳನ್ನು ಗುರುತಿಸುವುದಷ್ಟೇ ಬಗೆಯೋದಿಲ್ಲ. ಸದ್ಯ ಆಗಂತುಕ ಗುರುತಿಸಿದ ಸ್ಥಳಗಳಿಗೆ ಬಿಗಿ ಭದ್ರತೆ ಕೊಡಲಾಗಿದೆ. ಆರೋಪ ಮಾಡ್ತಿರೋದು ಓರ್ವ ಮುಸ್ಲಿಂ. ಅನಾಮಿಕನ ಹಿಂದಿದೆ ಕೇರಳ ಸರ್ಕಾರ. ಜಟಿಲ ಆಗ್ತಾ ಇಲ್ಲ, ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಅಷ್ಟೇ. ಜಟಿಲ ಮಾಡ್ತಾ ಇದ್ದಾರೆ. ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು. ಇದಕ್ಕೆ ಫುಲ್ ಬ್ಯಾಕ್ ಗ್ರೌಂಡು ಕೇರಳ ಸರ್ಕಾರ. ಅವ್ರಿಗೇನ್ ಸಂಬಂಧ ಇದೆ? ಇಲ್ಲಿ ಆತ್ಮಹತ್ಯೆ ಆಗಿದೆ, ಕೊಲೆಗಳಾಗಿದೆ. ನಾನು ಕೂಡ ಈ ತನಿಖೆಯನ್ನ ಸ್ವಾಗತ ಮಾಡ್ತೀನಿ. ನೋಡ್ತೀರಿ, ಎಸ್ಐಟಿ ವರದಿಯನ್ನು ಒಪ್ಪಲ್ಲ. ಈಗ ಎಸ್ಐಟಿ ಅವರೇ ಕೇಳಿದ್ದಾರೆ, ಎಸ್ಐಟಿ ತನಿಖೆ ಆಗಿದೆ. ನಾಳೆ ನನ್ಗನ್ಸುತ್ತೆ ಈ ಗ್ಯಾಂಗ್ ಇದೆಯಲ್ಲ, ಈ ಪ್ರಗತಿಪರರ ಅಂತ ಒಂದು ಗ್ಯಾಂಗ್ ಹಾಕೊಂಡಿದಾರಲ್ಲ ಕರ್ನಾಟಕದಲ್ಲಿ, ಇವರು ಆ ಎಸ್ಐಟಿನೂ ಸರಿ ಇಲ್ಲ ಅಂತ ನೋಡಿ. ನೆಕ್ಸ್ಟ್ ಅವ್ರ ಪರವಾಗಿ ರಿಪೋರ್ಟ್ ಕೊಟ್ರೆ ಇದು ಸರಿ, ಇಲ್ಲ ಅಂದ್ರೆ ಅಂತಾರೆ. ಅದಕ್ಕೆ ನಾನು ಹೇಳೋದು, ಮುಖ್ಯಮಂತ್ರಿ ನೇತೃತ್ವದಲ್ಲೇ ಒಂದು ತನಿಖೆ ಮಾಡ್ಬಿಡ್ರಿ, ಅವರೇ ಹೆಡ್. ಅದಕ್ಕೆ ಧರ್ಮಸ್ಥಳದಲ್ಲಿ 12 ಸ್ಥಳಗಳಲ್ಲಿ ಅಸ್ಥಿಪಂಜರಗಳು ಸಿಕ್ಕರೆ ಇಡೀ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಗೋದು ಪಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಈಗ ದೊಡ್ಡ ತಿರುವು ಸಿಕ್ಕಿದೆ. ಆಗಂತುಕ ಕೊಟ್ಟಂತ ಮಾಹಿತಿಯನ್ನ ಕಂಡು ಪೊಲೀಸರೇ ದಂಗಾಗಿದ್ದಾರೆ. ಇದರ ಮಧ್ಯೆ ಈಗ ಬಿಜೆಪಿ ನಾಯಕರು ಒಂದು ಸ್ಫೋಟಕ ಆರೋಪವನ್ನ ಮಾಡ್ತಾ ಇದ್ದಾರೆ. ಏನದು ಆರೋಪ? ಇಲ್ಲಿದೆ ಡೀಟೇಲ್ಸ್. ಬುರುಡೆ ರಹಸ್ಯ ಭೇದಿಸಲು ಮುಂದಾದ ಕಾಕಿ. ದೂರುದಾರ ಕಾಕಿ ಪಡೆ ಜೊತೆ ಕಾಡಿಗೆ ಎಂಟ್ರಿ. ಧರ್ಮಸ್ಥಳ ಪ್ರಕರಣದ ತನಿಖೆಯು ವೇಗ ಪಡೆದುಕೊಂಡಿದೆ ಎಂದು ಪ್ರಕರಣದ